ಒಮ್ಮೆ ಕಾಡಿನಲ್ಲಿ ಎಂದೂ ಕಾಣದ ಹೂವೊಂದು ಅರಳಿ ನಿಂತಿರುವುದನ್ನು ಗುಳುಗುಂಜುಗಳು ನೋಡಿತ್ತು. ಅಷ್ಟು ಚಂದದ ಹೂವನ್ನು ಅದು ಯಾವತ್ತೂ ನೋಡಿರಲಿಲ್ಲ. ಎಂತಹವರನ್ನು ತನ್ನೆಡೆಗೆ ಸೆಳೆಯುವ ಹಾಗಿತ್ತು. ಎಂದೂ ಕಾಣದ ಹುಳು ದಿಢೀರನೆ ಈಗೆಲ್ಲಿ ಹುಟ್ಟಿತ್ತು ಎಂದು ಅಚ್ಚರಿಯಿಂದ ನೋಡಿತು ಗುಳುಗುಂಜಿ ಹುಳು. ಒಂದೆರಡು ವಾರ ಕಳೆದರೂ ಹೂ ಬಾಡದೆ ಹಾಗೇ ಇರುವುದನ್ನು ನೋಡಿದ ಗುಳುಗುಂಜಿಗೆ ಅನುಮಾನ ಬಂತು. ಎಂಥ ಹೂವಾದರೂ 1 ವಾರವೋ 15 ದಿನಕ್ಕೋ ಬಾಡಿ ಹೋಗುವು. ಆದರೆ ಈ ಹೂವು ತುಸು ಮಸುಕಾಗದೆ ಬಾಡದೇ ಇರುವುದಲ್ಲದೆ ರಾತ್ರಿ ದಳಗಳು ಮುಚ್ಚಿ ಹಗಲಿನಲ್ಲಿ ಅರಳುವ ಹೂವನ್ನು ಸಂಶಯದಲ್ಲಿ ನೋಡಿತು. ಆದರೆ ಚಂದದ ಹೂವಿನ ಆಕರ್ಷಣೆ ಜೀರುಂಡೆ ಹುಳು ಮನಸ್ಸು ಹೊತ್ತು ಅದರತ್ತ ಹೊರಟಿತು. ಬೇಡ ಬೇಡ, ಹೋಗಬೇಡ, ಇದರಲ್ಲೇನೋ ಮೋಸವಿದೆ ಎಂದು ಕಿರುಚಿತ್ತು ಗುಳುಗುಂಜಿ ಹುಳು. ಆದರೆ ಗುಳುಗುಂಜಿಯ ಮಾತು ಕೇಳದ ಜೀರುಂಡೆ ಚಂದದ ಹೂವಿನತ್ತ ಹೋಯಿತು. ಹೂವಿನ ದಳಗಳಿಗೆ ಮನಸ್ಸು ಹೊತ್ತು ದಳಗಳ ಮೇಲೆ ಕುಳಿತು ಹೂವಿನ ಅಂದ ನೋಡತೊಡಗಿತು. ಕೆಲವೇ ಕ್ಷಣ ಅಷ್ಟರಲ್ಲಿ ಕಾಲನ್ನು ಯಾರ ಎಳೆದಂತಾಯಿತು. ಕಾಲು ಅಲುಗಾಡಿಸಲಾಗಲಿಲ್ಲ. ಇದೇನಾಯ್ತಪ್ಪ ಎನ್ನುವಷ್ಟರಲ್ಲಿ ಹೂವಿನ ದಳವೆಲ್ಲ ಮುಚ್ಚಿಕೊಂಡು ಜೀರುಂಡೆ ಬಂದಿಯಾಯಿತು. ಇದನ್ನು ನೋಡಿದ್ದ ಗುಳುಗುಂಜಿ, ಓ, ಇದು ಹೂವಲ್ಲ, ಜೇಡ, ಅನ್ಯಾಯವಾಗಿ ಮಿತ್ರ ಬಡಿವಾಗೋನಲ್ಲ ಎಂದು ಗುಳುಗುಂಜಿ ರಭಸವಾಗಿ ಹಾರಿ ತನ್ನ ಚೂಪಾದ ಬಾಯಿಯಿಂದ ಜೇಡನ ಕಣ್ಣಿಗೆ ಬಡಿಯಿತು. ಗುಳುಗುಂಜಿಯ ಏಟಿಗೆ ತಲೆ ತಿರುಗಿ ಉರುಳಾಡಿತು ಜೇಡ. ಉರುಳಾಟದ ರಭಸದಲ್ಲಿ ಬಂದಿಯಾಗಿದ್ದ ಜೀರುಂಡೆ ಉರುಳಿ ಕೆಳಗೆ ಬಿದ್ದು ತಪ್ಪಿಸಿಕೊಂಡು ಹಾರಿತು. ಪೆಟ್ಟು ತಿಂದ ಹೂವಿನ ಜೇಡ ಕಾಡನ್ನೇ ಬಿಟ್ಟು ಓಡಿಹೋಯಿತು.